ಆನಂದಪುರದ ಶ್ರೀ ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಆನಂದಪುರದ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರಾ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಜೊತೆ ಜಾತ್ರೆಯಲ್ಲಿ ಯಾವುದೇ ತೊಂದರೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯಾಗಿ ಮಾಡಲೇಬೇಕಾದಂಥ ಒಂದಿಷ್ಟು ಕೆಲಸ ಹಾಗೂ ಪ್ರಗತಿಗಳ ಬಗ್ಗೆ ಚರ್ಚಿಸಿ ತೀರ್ಮಾನಿಸುವುದರ ಬಗ್ಗೆ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರವರು ಇಂದು ಸಭೆ ನಡೆಸಿದರು. ಸಭೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆಯ ಬಗ್ಗೆ, ಕರೆಂಟ್, ಟ್ರಾಫಿಕ್, ವಿಶೇಷವಾಗಿ ಪ್ರಮುಖ ಸರ್ಕಲ್ಗಳಲ್ಲಿ ಲೈಟಿಂಗ್ಸ್ಗಳ ವ್ಯವಸ್ಥೆಗಳಾಗಬೇಕು, ಸಿಸಿ ಕ್ಯಾಮೆರಾ, ತುರ್ತು ರಸ್ತೆಗಳ ಬಗ್ಗೆ. ಈಗಾಗಲೇ ಮಾರಿಕಾಂಬಾ ದೇವಸ್ಥಾನದ ಮುಂಭಾಗದಲ್ಲಿ ಸಿಸಿ ರಸ್ತೆಯನ್ನು ಮಾಡಿಕೊಟ್ಟಿರುವುದರ ಬಗ್ಗೆ ಹಾಗೂ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹೀಗೆ ಹಲವು ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದು ಜಾತ್ರೆ ಯಶಸ್ವಿಯಾಗಿ ನಡೆಸುವಂತೆ ಸಹಕರಿಸಬೇಕು ಎಂದು ತಿಳಿಸಿದರು. ಮಾರಿಕಾಂಬೆಯ ತವರು ಮನೆ, ಗಂಡನ ಮನೆ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ನಡೆಯುವ ಸ್ಥಳಗಳು ಹಾಗೂ ಜಾತ್ರೆ ನಡೆಯುವ ಸ್ಥಳಗಳ ಬಗ್ಗೆ ಪರಿಶೀಲನೆ ಮಾಡಿದರು. ಆನಂದಪುರದ ಮಾರಿಕಾಂಬಾ ಜಾತ್ರೆ ಬಗ್ಗೆ ಮುಂಜಾಗ್ರತಾ ಪ್ರಯತ್ನ ಒಂದಿಷ್ಟು ಜಾತ್ರೆಯಲ್ಲಿ ಆಗುವಂಥ ಏನು ಸೌಲಭ್ಯ, ಮೂಲ ಸೌಕರ್ಯಗಳು ಅಥವಾ ಕ್ಲೀನಿಂಗು ಮತ್ತು ಮುಂದೆ ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಆಗುವ ಅಲ್ಲಿ ಏನೇನು ಬೇಕಾಗ್ಬೋದು ಅನ್ನೋ ಯೋಚನೆಯಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, KEB ಇರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಇವರೆಲ್ಲರನ್ನೂ ಕರೆಸಿ ಒಂದು ಮೀಟಿಂಗ್ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ಬಂದಿದ್ದೇನೆ. ಇವತ್ತಿನ ಈ ಒಂದು ಕಾರ್ಯದಲ್ಲಿ ಆದಂಥ ನಮ್ಮ ಶಿವಪ್ರಸಾದ್ ಅವರು, ಉಪತಹಸೀಲ್ದಾರರು, ಮಾರಿಕಾಂಬಾ ಜಾತ್ರೆಯ ಅಧ್ಯಕ್ಷರಾದಂಥ ವೆಂಕಟೇಶ್ ಮತ್ತು ಎಲ್ಲ ಪದಾಧಿಕಾರಿಗಳು, ಊರಿನ ಎಲ್ಲ ಬರುವಂಥ ಎಷ್ಟು ವರ್ಷಕ್ಕೆ ನಿಮ್ಮದು 3 ವರ್ಷಕ್ಕೆ, ಸಾಗರದ್ದು 3 ವರ್ಷಕ್ಕೆ. ಈ ಸಾಗರದ ಜಾತ್ರೆಯನ್ನು ಮೊನ್ನೆ ನಾನು ಜಾತ್ರೆಯ ಕಮಿಟಿಯ ಗೌರವಾಧ್ಯಕ್ಷನೇ ಹೌದು, ನಾನು ತಾಲೂಕಿನ MLA ಆಗಿ ಜವಾಬ್ದಾರಿ ನನಗಿರುತ್ತೆ. ತುಂಬ ಯಶಸ್ವಿಯಾಗಿ ಮೊನ್ನೆ ನಾವು ಮಾಡಿದ್ದೀವಿ. ಬಹುಶಃ ಜನಸಂಖ್ಯೆ ಎಷ್ಟು ಬಂದಿದ್ರು ಅಂತ ನೀವು ನಿರೀಕ್ಷೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಬಂದರೂ ಸಹ ಈ ವರ್ಷ ಎಲ್ಲ ರೀತಿಯ ಸೌಕರ್ಯವನ್ನು ಜನರಿಗೆ ಭಕ್ತಾದಿಗಳು ಮಾಡ್ಬೋದು. ಹಾಗೆ ಇಲ್ಲಿ ಸಹ ನನ್ನ ಜವಾಬ್ದಾರಿ ಇದೆ. ನಾನು ತಾಲೂಕಿನ MLA ಆಗಿ ಅಲ್ಲಿಯ ಮೂಲ ಸೌಕರ್ಯಗಳು ಏನೇನಿದೆ ಅದನ್ನು ನೋಡಲಿಕ್ಕೋಸ್ಕರ ಅದಕ್ಕೋಸ್ಕರ ಒಂದು ಸಭೆ ಕರಿಬೇಕು ಅಂತೇಳಿ ಅಧಿಕಾರಿಗಳಿಗೆ ಹೇಳಿದ್ದೆ, ಅಧ್ಯಕ್ಷರಿಗೆಲ್ಲ ಹೇಳಿದ್ದೀನಿ. ಬಂದೋಬಸ್ತಲ್ಲಿ ನಾವು ಪೊಲೀಸ್ ಬಂದೋಬಸ್ತ್ ಅಂತೇಳಿ ಸೆಕ್ಟರ್ನ 3 ಆಗಿ ವಿಭಜಿಸಿ, ಒಂದು ದೇವಸ್ಥಾನದ ಹತ್ರ ಒಂದು ಸೆಕ್ಟರ್ ತಗೊಂಡು ಸಹ ಒಂದು ಸೆಕ್ಟರ್ನ ಅಮ್ಯೂಸ್ಮೆಂಟ್ ಏನಾಗ್ತಾರೆ ಅಲ್ಲೊಂದು, ಟ್ರಾಫಿಕ್ ಮತ್ತು ಪಾರ್ಕಿಂಗ್ ಮ್ಯಾನೇಜ್ಮೆಂಟಿಗೆ ಒಂದು 3 ಸೆಕ್ಟರ್ಗೆ ಬಂದೋಬಸ್ತ್ ಮಾಡ್ತಾರೆ. ಇಲ್ಲ ಬೇರೆ ಇಲ್ಲ ಅಲ್ಲ, ಅಲ್ಲಿ 3 ಸೆಕ್ಟರ್ ಸರ್. 3 ಸೆಕ್ಟರ್ ಟ್ರಾಫಿಕ್ ಸೆಕ್ಟರ್ಲಿ ನಮಗೆ ಎಡೆಹಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಎಡೆಹಳ್ಳಿ ಸರ್ಕಲಿಂದ ದಾಸಗುಪ್ಪ ಸರ್ಕಲ್ ತನಕ ಇರುತ್ತೆ. ಅದರಲ್ಲಿ ರಿಪ್ಪನ್ಪೇಟೆ ಕಡೆಯಿಂದ ಬರೋರಿಗೆ ರಿಪ್ಪನ್ಪೇಟೆ ಭಾಗದಲ್ಲಿ ಒಂದು ಇದಿದೆ ಸರ್, ಗಾಡಿ ಲೇಔಟ್ ಇದೆ. ಅಲ್ಲಿ ಲೇಔಟ್ ಅವ್ರ ಹತ್ರ ಮಾತಾಡಿಸಿ, ಸಮಿತಿ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಅಲ್ಲಿಂದ ಅವ್ರು ಜನ ಬೇಕು ಸರ್. ಶಿವಮೊಗ್ಗದಿಂದ ಬರೋರಿಗೆ ಕೂಡ ಅಲ್ಲಿ ಒಂದು ಪ್ರೈವೇಟ್ ಪ್ರಾಪರ್ಟಿಲಿ ಮಾತಾಡೋಕ್ಕಂತ ಹೇಳಿದ್ದೀವಿ. ಇದು ಜವಾಬ್ದಾರಿ ನಿಂದು. ಕರೆಂಟ್ ವ್ಯತ್ಯಾಸ ಆಗಬಾರ್ದಿಲ್ಲ. ಇವತ್ತು ಎಲ್ಲೂ ಹೋಗಂಗಿಲ್ಲ. ನೀವು 7 ದಿವಸ ಇಲ್ಲೇ ಇರ್ರಿ. 7 ದಿವಸ ನಿಮ್ಮ ಜವಾಬ್ದಾರಿ ಒಪ್ಕೊಂಡಿರ್ಬೇಕು. ನೀನು ಅಷ್ಟೇ ಬರುತ್ತೆ, ಗೊತ್ತಾಯ್ತಾ? ನೀರಿನ ವ್ಯವಸ್ಥೆ ನೀವು ಮಾಡಿ, ಇಷ್ಟು ನಿಮ್ದು ಆಗುತ್ತೆ. ಒಂದು ಸ್ಟಾಲ್ ಕೊಡ್ತಾರೆ ಅಲ್ಲಿ ಒಂದು ಇದು ಹಾಕ್ಬೇಕು, ಏನೋ ಪ್ರತಿಯೊಂದು ಇರಬೇಕು. ಯಾಕಂದ್ರೆ ಆಸ್ಪತ್ರೆ ಇಲ್ಲೇ ಇರೋದನ್ನ ಏನು ತೊಂದರೆ, ಕರ್ಕೊಂಬರ್ಬೋದು. ಇಮಿಡಿಯೇಟ್ ಏನಾದ್ರು ಇದಾದರೆ ಕರ್ಕೊಂಬರ್ಬೋದು. ನೀವು ಅಲ್ಲಿ ಟೆಂಪ್ರವರಿಗೆ ಅಲ್ಲಿ ಇರಬೇಕು, ಗೊತ್ತಾಯ್ತಾ? ಡೇ ಆ್ಯಂಡ್ ನೈಟ್ ಎರಡು ಇದು ಮಾಡಿ. ಹಾಸ್ಪಿಟಲ್ ಇಲ್ಲೇ ಡ್ಯೂಟಿ ಕ್ಯಾಶುಯಾಲಿಟಿ ಇರ್ತೀವಿ ಸರ್. ಡೇ ಮತ್ತು ನಮ್ಮ ಫೀಲ್ಡ್ ವರ್ಕರ್ಸ್ ಅಲ್ಲೇ ಇಟ್ಬಿಡಿ. ಒಂದು ಎದುರಿಗೆ ಅಲ್ಲಿ ಇಟ್ಬಿಡಿ. ಏನಾದ್ರು ಹೆಚ್ಚಿಗೆ ಮಾತ್ರ ತಕ್ಷಣ ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಇಟ್ಬಿಡಿ. ಆಂಬುಲೆನ್ಸ್ ವ್ಯವಸ್ಥೆ, ಆಂಬುಲೆನ್ಸು ಸಾಗರದಿಂದ ಒಂದು ಆಂಬುಲೆನ್ಸ್ ತಂದು ಇಟ್ಬಿಡಿ. ಬಿಟ್ಟು 2 ನಮ್ಮ ಹಾಸ್ಪಿಟಲ್ ಇದೆ. ಸಾಕಲ್ಲ? ಅದೇ ಸಾಕು. ಅದೇ ಆಂಬುಲೆನ್ಸ್ ಹೊರಗಡೆ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಓಕೆ, ಅಷ್ಟು ಮಾಡಿ ಸಾಕು. ಒಂದು ಆಂಬುಲೆನ್ಸ್ ಸಾಕಲ್ಲ? ಸಾಕು. ಒಂದು ಆಂಬುಲೆನ್ಸ್ ಇಲ್ಲಿಗೆ ಇಡ್ಬೇಕು, ಜಾತ್ರೆಗೋಸ್ಕರ ಇಡಬೇಕು. ಸಾಕಾಗಿಲ್ಲ ಅಂದರೆ ಸಾಗರದಿಂದ ತರಿಸ್ಕೊಡಿ. ನಾನು ಹೇಳ್ತೀನಿ, ಹೇಳ್ತೀನಿ, ಅಲ್ಲಿಂದ ತರಿಸ್ಬೋದು. ನಿಮ್ಮ ಡ್ಯೂಟಿ, ಗೊತ್ತಾಯ್ತಾ? ಇವತ್ತೇ ಅವತ್ತು 15ನೇ ತಾರೀಕಿಂದ 7 ಡೇಸು ಅಲ್ಲಿರಬೇಕು. ಅಲ್ಲಿ ಅಧ್ಯಕ್ಷರು ಕೇಳಿಬಿಟ್ಟು ಎಲ್ಲಂತ ಹೇಳಿ ಅಲ್ಲಿ ನರ್ಸ್ಗಳು ಇರ್ಲಿಕ್ಕೆ ಒಂದು ಸ್ಟಾಲ್ ಕೊಡ್ತಾರೆ, ಅಲ್ಲಿರಬೇಕು. ನೀವು ಜನಕರ ಜಾತ್ರೆ ನಮ್ಮೂರಿನ ಮಾರಿಕಾಂಬಾ ದೇವಿ ಬರೋದ್ರಿಂದ ನಾವೆಲ್ಲರೂ ಸೇರಿ ಸಂಭ್ರಮದಿಂದ, ಸಡಗರದಿಂದ
ಹಬ್ಬವನ್ನು ಆಚರಣೆ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ. ಎಲ್ಲ ವ್ಯವಸ್ಥೆ ವೆಂಕಟೇಶ್ ನಾವು ಮಾಡಿಕೊಡ್ತೀವಿ. ನಮ್ಮಲ್ಲಿ ಯಾವುದೂ ಕೊರತೆ ಮಾಡೋದಿಲ್ಲ. ಈಗ ಹೇಳಿದಷ್ಟು ಒಂದು ಕುಡಿಯೋ ನೀರಿನ ವ್ಯವಸ್ಥೆ, 2 ಕ್ಲೀನಿಂಗು, ಸ್ವಚ್ಛತೆ ಕಡೆ ಗಮನ ಕೊಟ್ಟು ಹೇಳಿದ್ದೀನಿ. 3ನೇದು ಕರೆಂಟಿಂದ ಹೇಳಿದ್ದೀನಿ. 4ನೇದು ಟ್ರಾಫಿಕ್ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಹೇಳಿದ್ದೀನಿ. 5ನೇದು ನಮ್ಮ ಲೈಟಿಂಗ್ ವ್ಯವಸ್ಥೆ ಹೇಳಿದ್ದೀನಿ, ಎಲ್ಲೆಲ್ಲಿ ಲೈಟಿಂಗ್ ಹಾಕ್ಬೇಕು ಅವೆಲ್ಲ ಹೇಳಿದ್ದೀನಿ. 6ನೇದು CC ಕ್ಯಾಮ್ರಾ ಹೇಳಿದ್ದೀನಿ. 7ನೇದು ರಸ್ತೆ ಆಗ್ಬೇಕು ಯಾವುದಿದೆ ಅದೆಲ್ಲ ಹೇಳ್ತಾ ಇದ್ದೀನಿ. ಈಗ ಮಾರಿಕಂಬ ನಿಮ್ಮನೆ ಮಾರಿಕಂಬಕ್ಕೆ ಈಗ ಏನು ಕಮ್ಮಿ ಆಗಿತ್ತು ಅದು ರಸ್ತೆ CC ಕ್ಯಾಮ್ರಾ CC ರಸ್ತೆ ಕೊಟ್ಟಿದ್ದೀನಿ. ಅದೇ ಥರ ನಮ್ಮ ಇನ್ನೊಂದು ರಸ್ತೆ ಬೇಕು ಅಂದಿದ್ದಾರೆ, ಅದೊಂದು ರಸ್ತೆ ಕೊಡ್ತೀನಿ. ನೆಕ್ಸ್ಟ್ ಹಂತದಲ್ಲಿ ಆರೋಗ್ಯ ಬಗ್ಗೆ ಹೇಳಿದ್ದೀನಿ. ಅಲ್ಲೊಂದು ಅವರಿಗೆ ಒಂದು ಟೆಂಟ್ ಹಾಕಿ ಕೊಡಬೇಕು, ಅವರಿಗೆ ಕೊಡಬೇಕು. ಆಮೇಲೆ ಪೊಲೀಸ್ ಇಲಾಖೆಯವರಿಗೆ ಒಂದು ಕೊಡಬೇಕು. ಅವ್ರದಲ್ಲಿ ವಾಕಿಟ್ ಹಾಕಿ ಇಟ್ಕೊಂಡು ಅವ್ರ ಮಾಹಿತಿ ಕೇಂದ್ರವನ್ನು ಮಾಡ್ತಾರೆ, ಅಲ್ಲಿಗೆ ಒಂದು ಬೇಕು. ಇಷ್ಟಕ್ಕೂ ಆಗಬೇಕು. ಅವೆಲ್ಲವನ್ನು ನೋಡಿಕೊಂಡು ಏನು ಕೊರತೆ ಇದೆ ಅವೆಲ್ಲ ಸರಿ ಮಾಡ್ಕೊಡ್ತೀನಿ. ಚೆನ್ನಾಗಿ ಜಾತ್ರೆ ಇಷ್ಟು ಯಾವಾಗಿದ್ದಾರೆ. ಅವ್ರು ಯಾರು ಟೀಕೆ ಮಾಡಿದ್ದು ನಂಗೆ ಕಾಣಲಿಲ್ಲ. ನಾನೊಬ್ಬ ಶಾಸಕನಾಗಿ ನಾನು ಮಾರಿಕಂಬ ಜಾತ್ರೆಗೆ ನಾನೊಬ್ಬ ಶಾಸಕನಾಗಿ ಅದಕ್ಕಿಂತ ನಾನು ಗೌರವಾಧ್ಯಕ್ಷ ಎಲ್ಲಿ ಮಾರಿಕಂಬ ಜಾತ್ರೆ ಗೌರವಾಧ್ಯಕ್ಷ ಅಲ್ಲಿ ನಾನು ಕೆಲಸ ಮಾಡಲೇಬೇಕು. ನಾನು ಅವ್ರನ್ನ ಇಟ್ಕೊಂಡು ಮಾಡಲಿಕ್ಕಾಗೋದಿಲ್ಲ. ಅವರ ಜೊತೆಗೆ ಶಾಸಕನಾಗಿ ಜವಾಬ್ದಾರಿ ನನಗಿದೆ. ಹಾಗಾಗಿ ನಾನು ಅಲ್ಲಿ ಕೈ ಹಾಕಿ ನಾನು ಮಾಡಿದ್ದೀನಿ. ಯಾರೋ ಹೇಳಿದರು ಅವ್ರಿಗೇನು ಕೆಲಸ ಇರ್ತದೆ ಶಾಸಕರಿಗೆ ಅಂತ ಹೇಳಿದೆ. ಶಾಸಕನಾಗಿ ಅಲ್ಲ, ಒಬ್ಬ ಜವಾಬ್ದಾರಿಯುತವಾಗಿ ಅಲ್ಲಿಯ ಗೌರವಾಧ್ಯಕ್ಷನಾಗಿ ನಾನು ಇದ್ದೀನಿ. ಹಾಗಾಗಿ ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಬೇಕಂತ ಮಾಡಿದ್ದೀನಿ. ಇಲ್ಲೂ ಅದೇ ಥರ ಮಾಡಿದ್ದೀನಿ. ಒಟ್ಟಿನಲ್ಲಿ ಜಾತ್ರೆಗಳು ಹೊಸನಗರದಲ್ಲೂ ಅಷ್ಟೇ ಚೆಂದಾಗಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೆ. ಅವ್ರನ್ನೂ ಕರೆದು ಎಲ್ಲ ಏನೇನಾಗಬೇಕು, ವ್ಯವಸ್ಥೆ ಏನಾಗಬೇಕು ಎಲ್ಲವನ್ನೂ ಮಾಡಿದ್ದೀನಿ. ಸಾಗರದಲ್ಲಿ ಎಷ್ಟು ಒಂದು 20-22 ಲಕ್ಷದ ಜನ ಹತ್ತತ್ರ ಬಂದಿದ್ದಾರೆ. ಎಲ್ಲರಿಗೂ ಏನು ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅದೆಲ್ಲ ಯೋಚನೆ ಮಾಡಬೇಕು. ಆದ್ದರಿಂದ ಒಬ್ಬ ಶಾಸಕನಾಗಿ ಈ ಮಾರಿ ಜಾತ್ರೆ ವ್ಯವಸ್ಥೆ ಸರಿಯಾಗಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಎಲ್ಲ ವ್ಯವಸ್ಥೆಗೂ ತಯಾರು ಮಾಡೋಕ್ಕೆ ಹೇಳಿದ್ದೀನಿ. ಯಾವುದೂ ಕೊರತೆ ಆಗಬಾರ್ದು. ಶೌಚಾಲಯನೂ ಕೇಳಿದ್ದಾರೆ, ಅದು ನಗರಸಭೆಯಲ್ಲಿ ಹೇಳಿದ್ದೀನಿ. ಇನ್ನೇನಾದ್ರು ನಿಮಗೆ ಕ್ಲೀನ್ ಮಾಡೋಕ್ಕೆ ಇನ್ನು ಟ್ಯಾಕ್ಟ್ರು ಇನ್ನೇನಾದ್ರು ಬೇಕಂತ ಹೇಳಿದ್ರೆ ನಗರಸಭೆ ನಮ್ಮ ಸಾಗರದಲ್ಲೂ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿಗೂ ಸ್ವಲ್ಪ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೀನಿ. ಬೇಕಾದರೆ ಅವ್ರಿಗೆ ಕಳಿಸ್ಕೊಡೋಣ ಅಂತ ಹೇಳಿದ್ದೀನಿ. ಯಾವುದೂ ಕೊರತೆ ಇರಬಾರ್ದು. ಚೆನ್ನಾಗಿ ನಡ್ಕೊಳ್ರಿ, ಚೆನ್ನಾಗಿ ಮಾಡಿರಿ. ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತೇನೆ. ಸಭೆಯಲ್ಲಿ ಇಒ ಶಿವಪ್ರಕಾಶ್, ಉಪ ತಹಸೀಲ್ದಾರ್ ಶಾಂತಮೂರ್ತಿ, PDO ವಾಣಿ, ಮಾರಿಕಂಬ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಪದಾಧಿಕಾರಿಗಳು, ಜಾತ್ರಾ ಸಮಿತಿಯ ಎಲ್ಲ ಕಾರ್ಯದರ್ಶಿ, ಅಧ್ಯಕ್ಷರು, ಉಪಾಧ್ಯಕ್ಷರು ಉಪಸ್ಥಿತರಿದ್ದರು.